ಇವತ್ತಿನ ದಿವಸ ನನ್ನ ಹುಟ್ಟುಹಬ್ಬಕ್ಕೆ ಬಂದು ನಮ್ಮ ವಾರ್ಡಿನ ಎಲ್ಲ ಮುಖಂಡರುಗಳು ಮತ್ತು ಆತ್ಮೀಯ ಸ್ನೇಹಿತರು, ನಮ್ಮ ಪಕ್ಷದ ಕಾರ್ಯಕರ್ತರುಗಳು ಎಲ್ಲರೂ ಬಂದು ನನ್ನ ಒಂದು ಹುಟ್ಟುಹಬ್ಬಕ್ಕೆ ಆಶೀರ್ವಾದ ಮಾಡೋದಂಥವ್ರಿಗೆ ಮೊದಲನೇದಾಗಿ ಅಭಿನಂದನೆಯನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆ ಪ್ರತಿ ವರ್ಷದಂತೆ ಸಹ ಈ ವರ್ಷವೂ ಸಹ ನಮ್ಮ ಕಾರ್ಯಕರ್ತರು, ಮುಖಂಡರು ಮತ್ತು ನಮ್ಮ ಆತ್ಮೀಯ ಸ್ನೇಹಿತರೆಲ್ಲರೂ ಸೇರಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಅಂತೇಳಿ ಇವತ್ತಿನ ದಿವಸ ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಅವ್ರಿಗೆ ನನ್ನ ಮುಖಾಂತರ ಅವರಿಗೆ ಅಭಿನಂದನೆಗಳು ಮತ್ತು ಉತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸೋಕ್ಕೆ ಇಷ್ಟಪಡ್ತೇನೆ. ನನ್ನ ಅಣ್ಣನವರಾದ ಬಿ ಅನಿಲ್ ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ಮತ್ತು ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ನಮ್ಮ ಮನೆ ದೇವರಾದ ವೀರಭದ್ರ ಸ್ವಾಮಿಯವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ಮತ್ತು ಅವರು ಈ ಕ್ಷೇತ್ರದಲ್ಲಿ ಈ ವಾರ್ಡ್ನಲ್ಲಿ 130 ವಾರ್ಡ್ನ ಅಭ್ಯರ್ಥಿಯಾಗಿ ಮುಂದಿನ ದಿನಗಳಲ್ಲಿ ಸ್ಪರ್ಧೆ ಮಾಡ್ತಿದ್ದಾರೆ. ಅವರಿಗೆ ಎಲ್ಲರೂ ಸಹ ಸಹಕಾರವನ್ನು ಕೊಟ್ಟು ಅವರು ಯಾವುದೇ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬಡವರ ಮತ್ತು ದೀನ ದಲಿತರ ಯಶಸ್ಸಿಗೋಸ್ಕರ ಹೋರಾಡ್ತಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಕಾರ್ಪೊರೇಷನ್ ಎಲೆಕ್ಷನಲ್ಲಿ ಭಾರಿ ಬಹುಮತಗಳಿಂದ ವಿಜೃಂಭಣೆಯಿಂದ ಅವರು ಮುಂದೆ ಬರಬೇಕು. ಮತ್ತು ಸುಮಾರು ಗ್ರಾಮ ಪಂಚಾಯಿತಿ ಸದಸ್ಯರಾಗಿದ್ದರು, ತಾಲೂಕ್ ಪಂಚಾಯತ್ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ಮತ್ತು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಸಹ ಮಾಡಿದ್ದಾರೆ. ಈ ಶಾಸಕರ ಜೊತೆಯಲ್ಲಿದ್ದು ಬಡವರ ಮತ್ತು ದೀನದಲಿತರ ಕಾರ್ಯಗಳಿಗೆ ಕೈ ಜೋಡಿಸುತ್ತಾ ಮತ್ತು ಎಲ್ಲ ಕಾರ್ಯಕರ್ತರುಗಳನ್ನು ಜೊತೆ ಸಹಕರಿಸಿ ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಯಾರೇ ಸತ್ರು ಸಹ, ಆಮೇಲೆ ಊರಿನ ಕಾರ್ಯಕ್ರಮಗಳಿದ್ದರೂ ಸಹ ಮುಂದಾಳತ್ವ ವಹಿಸ್ಕೊಂಡು, ಮತ್ತು ದೇವಸ್ಥಾನ ಕಾರ್ಯಕ್ರಮ ಇದ್ದರೂ ಸಹ ಮುಂದಾಳತ್ವವನ್ನು ವಹಿಸ್ಕೊಂಡು ಅವರು ಶ್ರಮಪಟ್ಟು ಕೆಲಸ ಮಾಡ್ತಾರೆ. ಅವರಿಗೆ ಈ ಸತಿ ಎಲ್ಲರೂ ಸೇರಿ ನಾವು ಯಾವುದೇ ಪಕ್ಷ ಭೇದ ಭಾವವಿಲ್ಲದೆ ಸಹಕಾರ ನೀಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಿದ್ದೀನಿ. ಅವರ ಇವತ್ತು ಹುಟ್ಟುಹಬ್ಬದ ದಿನದಂದು ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಡ್ತಿದ್ದೀನಿ. ಕಾರ್ಯಕರ್ತರು ಸಹ ಬೆಳಗಿಂದ ಬರ್ತಾ ಇದ್ದಾರೆ. ಅವ್ರಿಗೂ ಸಹ ಹೃತ್ಪೂರ್ವಕವಾದ ವಂದನೆಗಳನ್ನು ತಿಳಿಸುತ್ತಾ, ಎಲ್ಲರೂ ನಮ್ಮ ಇದೊಂದು ಕ್ಷೇತ್ರದಲ್ಲಿ ಎಲ್ಲರೂ ಸಹ ಕಾಂಗ್ರೆಸ್ ಪಕ್ಷವನ್ನು ಸೇರ್ತಾ ಇದ್ದಾರೆ. ಈಗ ಪಕ್ಕದ ವಾರ್ಡಲ್ಲಿ ಹನುಮಂತೇಗೌಡರು ಇರ್ಬೋದು, ದೇವರಾಜ್ ಇರ್ಬೋದು, ಚೇತನ್ ಇರ್ಬೋದು, ಎಲ್ಲರೂ ಸಹ ಕಾಂಗ್ರೆಸ್ ಪಕ್ಷವನ್ನು ಸೇರ್ತಿದ್ದಾರೆ. ಈ ಸತಿ ಬಲಪಡಿಸಿ ಅವ್ರನ್ನ ಗೆಲ್ಸ್ಕೊಂಬರ್ಬೇಕಾಗಿ ತಮ್ಮಲ್ಲಿ ಮನವಿಯಲ್ಲಿ ಕಳಕಳಿಯನ್ನು ಮಾಡ್ತಾಯಿದ್ದೀನಿ. ವಂದನೆಗಳು. ಅನಿಲ್ ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೂ ಇಲ್ಲಿ ನಡೆದ ಎಲ್ಲ ಪಕ್ಷದವರು ಬಂದು ಅವರು ಶುಭ ಕೋರಿದ್ದಾರೆ. ಅವ್ರಿಗೂ ಈ GP ಎಲೆಕ್ಷನ್ನಲ್ಲಿದ್ದಾರೆ ನಿಂತು ವಿಜೃಂಭಣೆಯಾಗಿ ಗೆಲ್ಲಿ ಅಂತ ನಾನು ಶುಭಾಶಯ ಕೋರ್ತಾ ಇದ್ದೀನಿ. ಕ್ಷೇತ್ರದ ಉಳ್ಳಾಳು ವಾರ್ಡಿನ ಅಭ್ಯರ್ಥಿಯಾದಂಥ GBA ಅಭ್ಯರ್ಥಿ ಅನಿಲ್ ಕುಮಾರ್ ಅನ್ನೋರ್ದು ಇವತ್ತು 56ನೇ ವರ್ಷದ ಹುಟ್ಟುಹಬ್ಬ ಪ್ರಯುಕ್ತ ಏನು ಒಂದು ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ, ಏನು ಸರ್ಕಾರಿ ಪ್ರಾಥಮಿಕ ಶಾಲೆ ಮಕ್ಕಳಿಗೆ ಪುಸ್ತಕ ಮತ್ತು ಜಾಮಿಟ್ರಿ ಬಾಕ್ಸ್ ಕೊಡುವಂಥ ವ್ಯವಸ್ಥೆ, ಮತ್ತು ಅಂಗನವಾಡಿ ಮಕ್ಕಳಿಗೆ ಸ್ಲೇಟು ಮತ್ತು ಬಲ್ಪ ಕೊಡುವಂಥ ವ್ಯವಸ್ಥೆ ಮಾಡಿತ್ತು. ಮತ್ತು ಹಲವಾರು ಬಂದಂಥ ಎಲ್ಲ ಕಾರ್ಯಕರ್ತರಿಗೆ ತಿಂಡಿ ವ್ಯವಸ್ಥೆ ಮಾಡಿದ್ವಿ. ಇನ್ನೂ ಹಲವಾರು ಮತ್ತು AJS ಲೇಔಟಲ್ಲಿ ಗಿಡ ನೆಡುವಂಥ ಕೆಲಸ. ಯಾಕಂದರೆ ಅವರು ಇವತ್ತೆಲ್ಲ ಅವತ್ತು ಗ್ರಾಮ ಪಂಚಾಯತಿ ಸದಸ್ಯ ಆದಾಗಿಂದ ಅವತ್ತಿಂದನೂ ಕೆಲಸ ಮಾಡ್ತಾನೆ ಬಂದಿದ್ದಾರೆ. ನಮ್ಮ ಇವತ್ತು ಉಳ್ಳಾಳು ವಾರ್ಡು ಅವರೇ ನಮ್ಮ ಶಾಸಕರ ಒಂದು ಮುಂದಾಳತ್ವದಲ್ಲಿ ಇದನ್ನೆಲ್ಲ ಡೆವಲಪ್ಮೆಂಟ್ ಮಾಡ್ಕೊಂಡು ಪ್ರತಿಯೊಂದು ಕುಂದುಕೊರತೆಗೂ ಅವರೇ ಮುಂದಾಳತ್ವ ವಹಿಸ್ಕೊಂಡು ಮಾಡಿದ್ದಾರೆ. ಹಾಗೆ ಏನು ಮುಂದೆ ಬರುವಂಥ GBA ಒಂದು ಎಲೆಕ್ಷನ್ ಐತೆ, ಅವರಿಗೆ ಸೀಟು ಅನೌನ್ಸ್ ಆಗಿದೆ. ಅದರಲ್ಲಿ ನಾವು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಒಗ್ಗೂಡ್ಕೊಂಡು ಕೆಲಸ ಮಾಡಬೇಕು. ಅನಿಲ್ ಅನ್ನೋರನ್ನ ಹೆಚ್ಚು ಮತಗಳಿಂದ ಆರಿಸ್ಕೊಂಡು ಬರಬೇಕು. ಅದು ಎಲ್ಲರ ನಮ್ಮ ಕರ್ತವ್ಯ. ಯಾಕಂದರೆ ನಮಗೆ ಹತ್ತಿರದಲ್ಲಿ ಸಿಗುವಂಥ ವ್ಯಕ್ತಿ ಬೇಕು. ಮತ್ತು ಜನಕ್ಕೆ ಯಾರೇ ದೀನದಲಿತರು ಯಾರೇ ಬಂದ್ರೂ ಎಲ್ಲರಿಗೂ ಒಂದು ಮನೋಭಾವನೆಯಿಂದ ನೋಡಿಕೊಂಡು ಒಂದು ಕೆಲಸ ಮಾಡ್ಕೊಂಡು ಹೋಗುವಂಥ ವ್ಯಕ್ತಿ ಬೇಕು. ಅವರು ನಮ್ಮ ಅನಿಲ್ ಕುಮಾರ್ ಅಣ್ಣ ಅಂತ ನಾವು ತೃಪ್ತಿ ಹೃದಯದಿಂದ ಹೇಳ್ತಾ ಇದ್ದೀವಿ. ಅದಕ್ಕಾಗಿ ಅವ್ರ ಹುಟ್ಟುಹಬ್ಬದಕ್ಕೆ ಹಾರ್ದಿಕ ಶುಭಾಶಯಗಳು. ಇನ್ನೂ ಅವರಿಗೆ ಆ ಮಲ್ಲಸಂದ್ರ ವೀರಭದ್ರೇಶ್ವರ ಸ್ವಾಮಿ ಇನ್ನೂ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಕೊಟ್ಟು ಮುಂದಿನ ಕೆಲಸ ಕಾರ್ಯಗಳು ಎಲ್ಲ ಯಶಸ್ವಿಯಾಗಿ ನಡ್ಕೊಂಡು ಹೋಗಲಿ. ಆ ಸ್ವಾಮಿ ಹೆಜ್ಜೆ ಕೊರಗಜ್ಜ ಸ್ವಾಮಿ ತನಿ ದೈವನ ಆಶೀರ್ವಾದ ಅವ್ರ ಮೇಲೆ ಇರಲಿ, ಅವ್ರ ಕುಟುಂಬದ ಮೇಲೆ ಇರಲಿ, ಇಡೀ ನಮ್ಮ ಕ್ಷೇತ್ರದ ಮೇಲೆ ಇರಲಿ. ಎಲ್ಲರಿಗೂ ಒಳ್ಳೆಯದಾಗಿ ಸ್ವಾಮಿ ಹೆಜ್ಜೆ ಕೊರಗಜ್ಜ ಸ್ವಾಮಿ ತನಿ ದೈವನ ಅಜ್ಜಿನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ನಮ್ಮ ಸಹೋದರ ಅನಿಲ್ ಕುಮಾರ್ ಮತ್ತು ಬಂಧು ಆದಂಥ ಅನಿಲ್ ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಜೃಂಭಣೆಯಿಂದ ಬೆಳಗ್ಗೆಯಿಂದನೂ ಅವ್ರಿಗೆ ಬರ್ತ್ಡೇ ವಿಶೇಷ ಬರ್ತಾ ಇದೆ ಮತ್ತು ಮಾಡ್ತಾಯಿದ್ದಾರೆ. ಅವರು ಮುಂದಿನ GBA ಎಲೆಕ್ಷನಲ್ಲಿ ಆಕಾಂಕ್ಷಿಯಾಗಿದ್ದು
ಅವ್ರಿಗೆ ಹೆಚ್ಚಿನ ಮತಗಳು ತಗೊಂಡು ಜಯಶೀಲರಾಗಿಂದ ನಾನು ಈ ದಿನ ಅವ್ರಿಗೆ ಶುಭ ಕೋರ್ತಾಯಿದ್ದೀನಿ. ಒಳ್ಳೆಯದಾಗಲಿ. ಜೈ ಕರ್ನಾಟಕ, ಜೈ ಮಾತೆ. ನನ್ನ ಸಹೋದರ ಅನಿಲ್ ಕುಮಾರ್ ಅವರಿಗೆ 56ನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವರು ಮುಂದಿನ ಎಲೆಕ್ಷನಲ್ಲಿ GB ಎಲೆಕ್ಷನ್ ನಿಂತು ಜಯಶೀಲರಾಗಿ ಎಂದು ಶುಭ ಹಾರೈಸ್ತಾ ಇದ್ದೀವಿ. ನಮ್ಮ ಅಣ್ಣನಾದ ಅನಿಲ್ ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಈಗ ಇಲ್ಲಿ ಅವರು ಕಾಂಗ್ರೆಸ್ನ GBA ಎಲೆಕ್ಷನ್ ನಿಲ್ಲೋದಕ್ಕೆ ಮುಂದಿನ ತಯಾರಿ ಮಾಡಿಕೊಂಡು ಎಲ್ಲ ಇದು ಮಾಡ್ಕೊಂಡಿದ್ದಾರೆ. ಮತ್ತು ಅವರು ಇಲ್ಲೆಲ್ಲ ಕಾರ್ಯಕರ್ತರೆಲ್ಲ ಭಾಳ ಅವ್ರಿಗೆ ಸ್ಪಂದಿಸ್ತಾ ಇದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ಈ ಸರಿ ಅವರು ವಿಜೃಂಭಣೆಯಿಂದ ಈ ಎಲೆಕ್ಷನ್ನಲ್ಲಿ ಜಯಶೀಲರಾಗಿ ಬರಲಿ ಎಂದು ಬಯಸುತ್ತೇವೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಉಳ್ಳಾಳವಾಡಿನ ಜನಪ್ರಿಯ ಇವರು ಅನಿಲ್ ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ಆರೋಗ್ಯವಾಗಿ ಆಯುಷ್ಯ ಕೊಡಲಿ ಎಂದು ನಾವಲ್ಲಿ ಕೇಳಿಕೊಳ್ಳುತ್ತೇನೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಹಿರಿಯ ಕಾಂಗ್ರೆಸ್ ಮುಖಂಡರು, ಉಳ್ಳಾಳವಾಡಿನ ನೆಚ್ಚಿನ ನಾಯಕರು, ನಮ್ಮ ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂಥ ಅನಿಲ್ ಕುಮಾರ್ ಅಣ್ಣವರ ಹುಟ್ಟುಹಬ್ಬದ ದಿನ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ಅಭಿಮಾನಿಗಳು, ಹಿತೈಷಿಗಳು, ಸ್ನೇಹಿತರು, ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳು ಸೇರಿ ಅವರ ಹುಟ್ಟುಹಬ್ಬದ ಒಂದು ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಹೆಚ್ಚಿನ ಒಂದು ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಅಧಿಕಾರ ಸಿಗಲಿ ಅಂತೇಳಿ ನಾವು ಕೂಡ ಪ್ರಾರ್ಥನೆ ಮಾಡ್ತೇವೆ. ಅನಿಲ್ ಕುಮಾರ್ ಅಣ್ಣವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ. ಮೈ ಕೇಳ್ಕೊಂಡಿದ್ದೀವಪ್ಪ, ಅದಕ್ಕಂತಾನೆ. ನೋಡಪ್ಪ, ಮೈ ಕೇಳ್ಕೊಂಡು ಸ್ವಾಗತ ಮಾಡ್ತಾ ಇದೀವಿ ನಿಮ್ಗೆ. ಏನ ಬಾಪ